ಸ್ಟಾರ್ಟಿಂಗ್ ಅಲ್ಲಿ ಸರ್ 12 ಗಂಟೆಗೆ ನಮ್ದು ಓಪನ್ ಆಗೋದು. 12 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ ನಮ್ಮ ಶಾಪಲ್ಲಿ ಬಿರಿಯಾನಿ. 12 ಗಂಟೆಯಿಂದ ನಮ್ದು ಸ್ಟಾರ್ಟಿಂಗ್ ಅಲ್ಲಿ 4 ಗಂಟೆ 4:15 ತನಕ ಇರೋದು. ಇವಾಗ 12 ಗಂಟೆಗೆ ಸ್ಟಾರ್ಟ್ ಮಾಡಿ 2:30 3 ಗಂಟೆಗೆ ಇರೋಲ್ಲ. 2 ಅವರ್ ಕ್ಲೋಸ್. 2 ಅವರ್ ಕ್ಲೋಸ್ ನೋಡಿದ್ರಲ್ಲ ನೀವು, ಏನೂ ಇಲ್ಲ, ಹಾಗಾಗಿ ಎಲ್ಲ ಖಾಲಿ ಆಗಿದೆ. ಮತ್ತೆ ಈಗ ಪ್ರಿಪೇರ್ ಮಾಡ್ತೀವಿ. 6 o'clock ಸ್ಟಾರ್ಟ್ ಮಾಡ್ತೀವಿ. 6 o'clock ಸ್ಟಾರ್ಟ್ ಮಾಡಿದ್ರೆ 7 o'clock ರೆಡಿ ಆಗುತ್ತೆ. 7 o'clock ರೆಡಿ ಆಯ್ತು ಅಂದ್ರೆ 9 o'clock 9:30 ಲಾಸ್ಟ್ ಮತ್ತೆ ನೈಟ್ ಸ್ಟಾರ್ಟ್ ಆಗುತ್ತೆ. ಬೀಗರ ಮನೆ ಬಾಡೂಟ ಅಂತ ಹೆಸರು ಹೇಳೋದಲ್ಲ, ಬೀಗರ ಮನೆ ತರನೇ ಮಾಡ್ತಾರೆ. ನೀವು ಬಂದು ಒಂದ್ ದಿವಸ ಊಟ ಮಾಡಿ ನೋಡಿ, ಗೊತ್ತಾಗುತ್ತೆ. ಬೀಗರ ನೀವು ಹೆಂಗ್ ಬೀಗರ ಮನೆ ಹೋಗ್ತೀರಾ ಹಾಗೆ ಬೀಗರ ಮನೆ ತರನೇ ಟ್ರೀಟ್ ಮಾಡಿ, ಒಳ್ಳೆ ವ್ಯವಸ್ಥೆ ಎಷ್ಟೇ ಚೆನ್ನಾಗಿದೆ ಊಟ ಮಾಡಿ ಬಂದು. ಎಲ್ಲ ಕಡೆ ಎಲ್ಲ ನೀವು ನೋಡ್ಬೋದು, ಆಯಿಲ್ ತುಂಬಾ ಇರುತ್ತೆ, ಯಾಕಂದ್ರೆ ತುಂಬಾ ಮಸಾಲೆ ಹಾಕಿರ್ತಾರೆ. ಇಲ್ಲ ಆತರ ಅಲ್ಲ, ನೈಟ್ ಟೇಸ್ಟ್ ತುಂಬಾ ಸೂಪರ್ ಇರುತ್ತೆ. ನಿಮ್ಗೆ ಆಯಿಲ್ ಅನ್ಸಲ್ಲ, ನೀವು ಬೇಕಾದ್ರೆ ನೋಡ್ಬೋದು. ರೇಟಲ್ಲಿ ಒಂದು ಮನಿ ಆಯಿಲ್ ಸಿಗಲ್ಲ ನಿಮಗೆ, ಮನಿ ಆಯಿಲ್ ಸಿಗಲ್ಲ. ಸೂಪರ್ ಇದೆ ಬಿರಿಯಾನಿ ಮಾತ್ರ. ನೀವು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಶೇರ್ವ ಆಗಿರ್ಬೋದು, ಕ್ವಾಂಟಿಟಿಲಂತೂ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಫುಲ್ ಮೀಲ್ಸ್ ಮಾಡೋರೆಲ್ಲ ಚೆನ್ನಾಗಿ ಲೈಕ್ ಆಗುತ್ತೆ. ಬೋಟಿ ಮತ್ತೆ ಬೋಟಿ ಡ್ರೈ ಮತ್ತೆ ಮುದ್ದೆ. ಬೋಟಿ ಮತ್ತೆ ಬೋಟಿ ಬರುತ್ತೆ, ಮುದ್ದೆ ಇರುತ್ತೆ, ಅನ್ಲಿಮಿಟ್ ರೈಸ್ ಇರುತ್ತೆ. 120 rupees 120 rupees ಬೋಟಿ ಮತ್ತೆ ಮುದ್ದೆ, ಬೋಟಿ ಡ್ರೈ ಮತ್ತೆ ಮುದ್ದೆ, ಆಮೇಲೆ ಅನ್ಲಿಮಿಟ್ ರೈಸ್. ರೊಟ್ಟಿ ಬೇಕಾದ್ರೂ ತಗೋಬಹುದು, ಅನ್ಲಿಮಿಟೆಡ್ ರೈಸ್. ಆಮೇಲೆ ರೊಟ್ಟಿ ಬೇಕಾದ್ರೂ ತಗೋ, ರೊಟ್ಟಿ ಬೇಕಾದ್ರೆ 2 ಬರುತ್ತೆ. ಓಕೆ ಸರ್, ನಮಸ್ತೆ. ನಿಮ್ಮ ಹೆಸರು? ರವಿ ಅಂತ ಸರ್. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಸ್ಟಾರ್ಟ್ ಮಾಡಿ? ಇಲ್ಲಿ ಒಂದು 3 ವರ್ಷ ಆಯ್ತು. 3 ವರ್ಷ. ನಮ್ಮ ಸಾಗರದಲ್ಲಿ ಒಂದು ಹೋಟ್ಲ್ ಇದೆ. ಸಾಗರದಲ್ಲಿ ಫಿಶ್ ಲ್ಯಾಂಡ್ ಅಂತ, ಮಂಡಗದ್ದೆ ಫಿಶ್ ಲ್ಯಾಂಡ್ ಅಂತ ಇದೆ ಸಾಗರದಲ್ಲಿ, ಯೋಗ ರೋಡ್ ಅಲ್ಲಿ. ಇಲ್ಲೊಂದು ನಾಟಿ ಸ್ಟೈಲ್ ಅಲ್ಲಿ ಶಿಕಾರಿಪುರದಲ್ಲೇ ಬಿರಿಯಾನಿ ಇರ್ಲಿಲ್ಲ. ಈ ಶಿಕಾರಿಪುರದಲ್ಲೇ ನಾಟಿ ಸ್ಟೈಲ್ ಬಿರಿಯಾನಿ ಇರ್ಲಿಲ್ಲ ಇಲ್ಲಿ. ಹಾಗೆ ಇಲ್ಲೊಂದು ಬಿರಿಯಾನಿ ಸೆಂಟರ್ ಓಪನ್ ಮಾಡೋಣ ಅಂತ ಮಾಡಿದ್ರು. ಬರೀ ನಮ್ ಕಾನ್ಸೆಪ್ಟ್ ಇದ್ದಿದ್ದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಇಷ್ಟೇ ಮಾಡ್ಬೇಕಂತ. ಆಮೇಲೆ ಇಲ್ಲೆಲ್ಲ ತುಂಬಾ ಜನ ಕೂಲಿ ಕಾರ್ಮಿಕರು ಜಾಸ್ತಿ, ಆಮೇಲೆ ಹಮಾಲರು ಜಾಸ್ತಿ. ಅವರಿಗೆಲ್ಲ ಏನಂದ್ರೆ ಡೈಲಿ ಬಿರಿಯಾನಿ ತಿನ್ನಕ್ ಆಗಲ್ಲ. ಆಮೇಲೆ ಹೊಟ್ಟೆ ತುಂಬಾ ಊಟ ಬೇಕು ಅವರಿಗೆ. ಆಮೇಲೆ ಹೊಟ್ಟೆ ತುಂಬಾ ಊಟ ಬೇಕು, ರೇಟ್ ಕಮ್ಮಿ ಆಗಿರ್ಬೇಕು. ಅದಕ್ಕೋಸ್ಕರ ಏನಾರ ಒಂದು ಪ್ಲಾನ್ ಮಾಡೋಣ ಅನ್ಕೊಂಡ್ ಮಾಡಿದೀವಿ. ಅದಕ್ಕೆ ಅವರಿಗೆ ಚಿಕನ್ ಊಟ 4 ಪೀಸ್ ಚಿಕನ್, ಮತ್ತೆ ರೊಟ್ಟಿ ಬೇಕಾದ್ರೆ ರೊಟ್ಟಿ ಅಥವಾ ಮುದ್ದೆ ಬೇಕಾದ್ರೆ ಮುದ್ದೆ, ಆಮೇಲೆ ಅನ್ಲಿಮಿಟ್ ರೈಸ್. ಬರೇ 120 ರೂಪಾಯಿ. ಸ್ಟಾರ್ಟಿಂಗ್ ಅಲ್ಲಿ 100 ರೂಪಾಯಿ ಕೊಟ್ಟಿದ್ದೀವಿ ನಾವು. ಇವಾಗ ಸ್ವಲ್ಪ ರೇಟ್ ಜಂಪ್ ಆಗಿದೆ ಅಂತ ಹೇಳಿ 20 ರೂಪೀಸ್ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಬೋಟಿ ಊಟ ಇದೆ. ಬೋಟಿ ಊಟಕ್ಕೂ ಕೂಡ ಅಷ್ಟೇ 120 ರೂಪಾಯಿ. ಬೋಟಿ ಊಟಕ್ಕೂ ಅಷ್ಟೇ, ಮುದ್ದೆನಾದ್ರೂ ತಗೋಬಹುದು, ರೊಟ್ಟಿನಾದ್ರೂ ತಗೋಬಹುದು, ಯಾವತ್ತು ತಗೊಂಡ್ರು ಅಷ್ಟೇ. ಆಮೇಲೆ ಅನ್ಲಿಮಿಟ್ ರೈಸ್. ಮಟನ್ ಊಟಕ್ಕೆ ಮಾತ್ರ 220 ರೂಪೀಸ್ ಇದೆ. 220 ರೂಪಾಯಿ ಮಟನ್ ಊಟಕ್ಕಿದೆ. ನಮ್ಮಲ್ಲಿ ಬರೋರೆಲ್ಲ ತುಂಬಾ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ಬೋಟಿ ಊಟ, ನಮಗೆ ಚಿಕನ್ ಊಟ ಮತ್ತು ಮಟನ್ ಊಟ ಏನಾದ್ರೂ ತಿನ್ಬಹುದು ಇಲ್ಲಿ ಬಂದ್ರೆ. ಯಾಕಂದ್ರೆ ಬಿರಿಯಾನಿನೇ ತಿನ್ಲಿಕ್ಕೆ ಆಗಲ್ಲ ಡೈಲಿ. ಬಿರಿಯಾನಿ ಪ್ರತಿದಿನ ಬಿರಿಯಾನಿ ತಿಂದವರಿಗೆ ಈಗ ಮತ್ತೆ ಬಿರಿಯಾನಿ ತಿನ್ಬೇಕಂದ್ರೆ ಬೇಜಾರಾಗತ್ತೆ. ಇಲ್ಲಿ ಬಂದ್ರೆ ಮುದ್ದೆ ಊಟ ಸಿಗುತ್ತೆ, ಚಿಕನ್ ಊಟ ಸಿಗುತ್ತೆ, ಮಟನ್ ಊಟ ಸಿಗುತ್ತೆ. ಅದೆಲ್ಲದಕ್ಕೂ ರೊಟ್ಟಿ ಬೇಕಾದ್ರೂ ತಗೋಬಹುದು, ಮತ್ತೆ ಮುದ್ದೆ ಬೇಕಾದ್ರೂ ತಗೋಬಹುದು, ಅನ್ಲಿಮಿಟ್ ರೈಸ್ ಸಿಗುತ್ತೆ. ಹೋಮ್ ಮೇಡ್ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಆಸೆ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಕಾನ್ಸೆಪ್ಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ವಿ ಸರ್. ಚಿಕನ್ ಬಿರಿಯಾನಿ ತುಂಬಾ ರನ್ನಿಂಗ್ ಇದೆ ನಿಮ್ಮ ಹೋಟ್ಲಲ್ಲಿ. ಎಲ್ಲರೂ ಚಿಕನ್ ಬಿರಿಯಾನಿ ತುಂಬಾ ಲೈಕ್ ಮಾಡ್ತಾರೆ. ಅಂದ್ರೆ ವರ್ತ್ 100 ರೂಪೀಸ್ಗೆ ಗುಡ್ ಕ್ವಾಲಿಟಿ, ಕ್ವಾಂಟಿಟಿನೂ ತುಂಬಾ ಇದೆ ಅಂತ ಹೇಳಿ. ಹೌದು ಸರ್. ಇಲ್ಲಿ ಯಾಕಂದ್ರೆ ಕ್ವಾಲಿಟಿ ಮುಂದೆ ಕೊಟ್ರೆ ಆಗಲ್ಲ, ಇಲ್ಲಿ ಕ್ವಾಂಟಿಟಿನೂ ಕೊಡ್ಬೇಕು. ಯಾಕಂದ್ರೆ ಇದು ಹಳ್ಳಿ, ನಮ್ಮ ಶಿಕಾರಿಪುರ ಅಂದ್ರೆ ಇಲ್ಲಿ ಬಂದು ಎಲ್ಲರೂ ಹಳ್ಳಿಯರೇ ಬಂದ್ಬಿಟ್ಟು ಇಲ್ಲಿ ಸೇರೋದು. ಹಾಗಾಗಿ ಇಲ್ಲಿ ಹಳ್ಳಿ ಜನಿಗೆ ಏನಾಗುತ್ತೆ ಅಂದ್ರೆ ಕ್ವಾಂಟಿಟಿನೂ ಇರಬೇಕು, ಕ್ವಾಲಿಟಿನೂ ಇರಬೇಕು. ಇವೆರಡು ಇದ್ರೆ ಮಾತ್ರ ನಾವು ಇಲ್ಲಿ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ. ಬಿಟ್ರೆ ನಾವು ಬರೀ ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ ಅಂತ ಹೇಳಿ ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ಇಲ್ಲಿ ನಡೆಯಲ್ಲ ಸರ್. ಯಾಕಂದ್ರೆ ಇಲ್ಲಿ ಬರೋರು ಪೂರ ಹಳ್ಳಿ ಜನಕ್ಕೆ ಏನ್ ಬೇಕು ಅಂದ್ರೆ ಸಬ್ಸೆಂಟ್ ಆಗಿರ್ಬೇಕು, ನೀಟ್ನೆಸ್ ಆಗಿರ್ಬೇಕು, ಅದೇ ಇಂಪಾರ್ಟೆಂಟ್. ತುಂಬಾ ವರ್ಕರ್ಸ್ ಬಂದು ತುಂಬಾ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು, ಅಂದ್ರೆ ಎವ್ರಿ ಡೇ ಅವರು ಬರ್ತಾರೆ ಇಲ್ಲಿ, ರೆಗ್ಯುಲರ್ ಕಸ್ಟಮರ್ ಎವ್ರಿ ಡೇ ಬರ್ತಾರೆ ಸರ್. ಇಲ್ಲಿ ನಾವು ಬೀಗರ ಮನೆ ಅಂತ ಇಟ್ಟಿರೋದು, ಅವರಿಗೆ ತುಂಬಾ ಖುಷಿ ಆಗ್ಬೇಕು. ನಾವು ಬೀಗರ ತರ ಟ್ರೀಟ್ ಮಾಡ್ಬೇಕು ನಮ್ಮ ಪಾಲಿಸಿ. ಹಾಗಾಗಿ ಅವರಿಗೂ ಇಲ್ಲಿ ಬರೋ ಕಸ್ಟಮರ್ ತುಂಬಾ ಜನ ನೀವು ನೋಡಿದ್ರಲ್ಲ, ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದು ಹೋಗ್ತಾರೆ. ಯಾಕಂದ್ರೆ ಯಾರಿಗೂ ಹಾರ್ಟ್ ಮಾಡ್ಬೇಕು ಅನ್ನೋದಿಲ್ಲ ನಮ್ಮಲ್ಲಿ. ನಾವು ನಮ್ ಕಸ್ಟಮರ್ಗಳೇ ದೇವರು.
ಹಾಗಾಗಿ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ಹಾಗಾಗಿ ನಾವು ಹೆಸರಿಗೆ ಯಾವತ್ತು ಒಂದು ಹೆಸರನ್ನ ಉಳಿಸ್ಬೇಕು ಅಂತ ಅಷ್ಟೇ. ಯಾಕಂದ್ರೆ ಬೀಗರ ಮನೆ ಅಂದ್ರೆ ಬೀಗರ ತರ ಇರ್ಬೇಕು, ಉದ್ದೇಶಕ್ಕೆ ಬೀಗರ ಮನೆ ಅಂತ. ಈ ಬಂದರ ಸತಿ ಸಬ್ಸಿಡೆಂಟ್ ಆಗಿ ಹೊಟ್ಟೆ ತುಂಬಾನೇ ತಿಂದು ಹೋಗ್ಬೇಕು. ಹೇಗೆ ಸರ್ ಅನ್ಲಿಮಿಟೆಡ್ ರೈಸ್ ಕೊಡ್ತಿದ್ದೀರಾ ಎಲ್ಲ ಹಂಬಲ್ಲಿ? ಅಂದ್ರೆ ಇದು ಮುದ್ದೆ ಬೋಟಿ ತಗೊಂಡ್ರೆ ಹೌದು, ಯಾಕಂತ ಹೇಳಿದ್ರೆ ಎಷ್ಟೋ ಜನ ದುಡ್ಡು ಇರಲ್ಲ, ಅವರಿಗೆ ಊಟ ಮಾಡ್ಬೇಕಂತ ಇರುತ್ತೆ, ಅವರಿಗೆ ಬೋಟಿ ಊಟ ಮಾಡ್ಬೇಕಂತ ಆಸೆ ಇರುತ್ತೆ, ಆಮೇಲೆ ಚಿಕನ್ ಊಟ ಮಾಡ್ಬೇಕಂತ ಆಸೆ ಇರುತ್ತೆ. ಅವರಿಗೆ ಏನಾಗುತ್ತೆ, ತುಂಬಾ ನಾವು ಕಾಸ್ಟ್ ತಗೊಂಡ್ರೆ ಅವ್ರ ಹತ್ರ ಇರಲ್ಲ ಊಟ ಮಾಡ್ಲಿಕ್ಕೆ. ಅವಾಗ ಬರೀ ಸ್ವಲ್ಪ ಪುಷ್ಕ ಕೊಡಿ ಮೊಟ್ಟೆ ಕೊಡಿ ಅಂತಾರೆ. ಅವರಿಗೆ ಬೋಟಿ ತಿನ್ನೋ ಆಸೆ ಇರುತ್ತೆ. ಬಟ್ 120 ರೂಪಾಯಿಗೆ ನಾವು ಬೋಟಿ ಊಟ ಮತ್ತೆ ಚಿಕನ್ ಊಟ ಕೊಡ್ತೀವಿ ಅಂದಾಗ ಅವ್ರಿಗೆ ಹೆಂಗ್ ಗೊತ್ತಾ, ಬೋಟಿನಾದ್ರೂ ತಗೋಬಹುದು, ಇವತ್ತು ಬೋಟಿ ತಿನ್ನೋಣ, ನಾಳೆ ಚಿಕನ್ ತಿನ್ನೋಣ, ಮತ್ತೆ ನಾಳೆ ಬಿರಿಯಾನಿ ತಿನ್ನೋಣ ಅನ್ನೋ ಒಂದು ಖುಷಿ ಇರುತ್ತೆ. ಆಮೇಲೆ ನಾವಿಲ್ಲಿ ಊಟ ಕೊಡ್ಬೇಕಾದ್ರೂ ಅಷ್ಟೇ, ಅವರಿಗೆ ಬೋಟಿ ನಾವು ಸ್ವಲ್ಪ ಕೊಟ್ಟು ಆಮೇಲೆ ಮುದ್ದೆ ಕೊಟ್ಟು ಆತರ ಅಲ್ಲ, ಅವರೇ ಹೇಳ್ತಾರೆ ಚೆನ್ನಾಗಿದೆ, ಕ್ವಾಂಟಿಟಿ ಇದೆ ಕ್ವಾಲಿಟಿ. ಯಾಕಂತ ಹೇಳಿದ್ರೆ ಇಲ್ಲಿ ಬರೋರಿಗೆಲ್ಲ ಕ್ವಾಲಿಟಿಗಿಂತ ಕ್ವಾಂಟಿಟಿ ಜಾಸ್ತಿ ಇರ್ತದೆ ನಮ್ಮ ಒಳ್ಳೆಯವರು. ಹಾಗಾಗಿ ಹಳ್ಳಿ ಜನಿಗೆ ಖುಷಿ ಆದ್ರೆ ನಮಗೂ ಖುಷಿ ಅದ, ಅವರೇ ನನಗೆ ಜವಾಬ್ದಾರಿ. ಅಂದ್ರೆ ಏನ್ ಸರ್ ನೀವು ವರ್ಕ್? ನಾವು ಅಂದ್ರೆ ವರ್ಕಿಂಗ್ ಅವ್ರಿಗೆಲ್ಲ ತಗೊಂಡ್ ಹೋಗ್ತೀರಾ ಎವ್ರಿ ಡೇ? ಇಲ್ಲಿಂದಾನೆ ಪಾರ್ಸಲ್ ಎಂಜಾಯ್ ಮಾಡ್ತಾರೆ ತುಂಬಾ ಇಲ್ಲಿ ಟೇಸ್ಟ್. ಬೋಟಿ ಫ್ರೈನಾ? ಓಕೆ ಓಕೆ ಓಕೆ, ನೋಡಿದ್ವಿ ಬೋಟಿ ಫ್ರೈ ಬಹಳ ಫ್ರೆಶ್ ಆಗಿ ಮಾಡ್ತಾರೆ. ಓಕೆ, ಕಿರಣ್ ಅವ್ರ ಬ್ರದರ್ ನೀವು? ಏನ್ ಸರಿ? ಚಿಕನ್ ಬಿರಿಯಾನಿ. ನೋಡ್ತಿರೋದು ಪುದೀನಾ ಕಬಾಬ್. ಇದು ಮಸಾಲೆ ಪೌಡರ್ಗಳೆಲ್ಲ ಇವರೇ ಓನ್ ರೆಡಿ ಮಾಡೋದು. ಯಾವುದು ನಾವು ಚಿಕನ್ ಮಸಾಲ, ಮಟನ್ ಮಸಾಲ, ಪ್ಯಾಕೆಟ್ಗಳನ್ನ ಇವತ್ತು ಯೂಸ್ ಮಾಡಲ್ಲ, ನಾವೇ ಸ್ವತಃ ಮಾಡೋದು. ನೀವು ಜಸ್ಟ್ 100 rupees ಕೊಟ್ರೆ ಒಳ್ಳೆ ಕ್ವಾಲಿಟಿಲಂತೂ ಮೋಸ ಇಲ್ಲ, ಕ್ವಾಂಟಿಟಿನೂ ತುಂಬಾ ಚೆನ್ನಾಗಿ ಸಿಗುತ್ತೆ. ಈ ಕೆಲವೊಂದ್ ಕಡೆ ಕಡಿಮೆ ರೇಟ್ ಅಂತ ಹೇಳಿ ಕಡಿಮೆ ಬಿರಿಯಾನಿ ಕೊಡ್ತಾರೆ, ಹಾಗೇನಿಲ್ಲ, ಒಳ್ಳೆ ಪೀಸ್ ಕೊಡ್ತಾರೆ, ಒಳ್ಳೆ ಬಿರಿಯಾನಿ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ಶಿಕಾರಿಪುರ ಸೈಡ್ ಬಂದ್ರೆ ಒಳ್ಳೆ ಟೇಸ್ಟ್ ಬಿರಿಯಾನಿ ಒಳ್ಳೆ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಮಂದಿ ಊಟ ಮಾಡ್ಬೋದು. 100 ರೂಪೀಸ್, 100 rupees ಒಂದೇ 100 rupees ಚೆನ್ನಾಗಿದೆ. ನೋಡಿ 100 ರೂಪೀಸ್ ವಿತ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ. ನೋಡಿ 8 ಪೀಸ್ ಕೊಟ್ಟಿದ್ದಾರೆ, ನಾವು ಆಲ್ರೆಡಿ ಒಂದು ಪೀಸ್ ತಿಂದಿದ್ದೀವಿ, ಇಲ್ಲಿ ಇನ್ನು 5 ಪೀಸ್ ಇದೆ. ಪೀಸ್ ಕೂಡ ತುಂಬಾ ದೊಡ್ಡದಿದೆ ನೋಡಿ, ಚೆನ್ನಾಗಿರುತ್ತೆ. ಕ್ವಾಲಿಟಿ ಸೂಪರ್ ಇದೆ, ಕ್ವಾಲಿಟಿ ಇರೋದಕ್ಕೆ ಅಲ್ವಾ ನಾವು ಡೈಲಿ ಬರ್ತಾ ಇರೋದು. ಚೆನ್ನಾಗಿದೆ. 100 ರೂಪಾಯಿ ವಿತ್ ವರ್ತ್ ಇದಲ್ಲ? ಮೋರ್ ದನ್ 100 rupees ಬರ್ತದೆ, ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಇಲ್ಲಿ ಬರ್ತಾ ಅದಕ್ಕೆ ಒಂದು 20 days ಆಯ್ತು, ಡೈಲಿ ಬರ್ತೀವಿ, ಡೈಲಿ ಊಟ ಮಾಡ್ತೀವಿ, ಚೆನ್ನಾಗಿದೆ. ವರ್ಕರ್ಸು ಮೇಸ್ತ್ರಿ ಕೆಲಸ ಮಾಡೋ ಮತ್ತೆ ಕಂಪಲ್ಸರಿ ಬಂದು ತೊಗೊಂಡೋಗ್ತಾರೆ. ಚಿಕನ್ ಬಿರಿಯಾನಿ ಮತ್ತೆ ಬೋಟಿ ಫ್ರೈ, ಮಟನ್ ಬಿರಿಯಾನಿ ಕಂಪಲ್ಸರಿ ಬಂದು ಎವ್ರಿ ಡೇ ಇಲ್ಲಿ ತೊಗೊಂಡೋಗ್ತಾರೆ. ಬಿರಿಯಾನಿ ಒಂದ್ಸಲಿ ತಿಂದ್ಮೇಲೆ ಹೊರಗಡೆ ಬೇರೆ ಎಲ್ಲೂ ತಿಂದಿರ್ತೀವಿ, ಚೆನ್ನಾಗಿದೆ. ಸೊ ಇಲ್ಲಿ ಟೇಸ್ಟಿಗೆ ಅಡಿಟ್ ಆಗಿ ಟೇಸ್ಟ್ ಸೂಪರ್ ಇದೆ, ಎಲ್ಲ ಹೋಮ್ ರೆಮಿಡಿ ಇತ್ತು, ಚೆನ್ನಾಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸರ್ ಚೇತನ್ ಅಂತ. ಚೇತನ್ ಅಂತ. ಏನು ಆರ್ಡರ್ ಮಾಡ್ಬೋದು ಸರ್? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಫೇವ್ರೇಟ್ ನಿಮಗೆ? ಹೌದೌದು. ಓಕೆ, ಏನು ಯಾವಾಗಲಿಲ್ಲ ಊಟ ಮಾಡ್ತೀರಾ ಸರ್? ಪಕ್ಕದಲ್ಲೇ ಇರ್ತೀವಿ, ಹೆಚ್ಚು ಕಡಿಮೆ ಡೈಲಿ 1-2 ಟೈಮ್ ಬರ್ತಾನೆ ಇರ್ತೀವಿ ಸರ್. ಇಲ್ಲೇ ಪಕ್ಕದಲ್ಲೇ ಇರೋದು? ನಮ್ಮ ಶಾಪ್. ಓಕೆ, ಹೇಗೆ ಸರ್ ಕ್ವಾಲಿಟಿ? ಕ್ವಾಂಟಿಟಿ ಮಾತಾಡೋಗಿರಲಿಲ್ಲ, ಮನೇಲಿ ಏನು ನಾವು ತಿಂತಾ ಇರ್ತೀವಿ ಅದೇ ತರ ಬಿರಿಯಾನಿ. ಬೇರೆ ಕಡೆ ಎಲ್ಲ ಅವರು ಇವರು ಹೀಗೆ ಅಂತ ಹೇಳಕ್ ಬರಲ್ಲ, ಬಟ್ ಇಲ್ಲಿ ಯಾವುದೇ ರೀತಿ ಕಲರ್ ಆಗಲಿ, ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದನ್ನು ಕೂಡ ಮಿಕ್ಸ್ ಮಾಡಿದ್ರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಇವರೆಲ್ಲ ಮಸಾಲಾನ ರೆಡಿ ಮಾಡಿ ಮಾಡೋದ್ರಿಂದ ಡೈಲಿ ಟೇಸ್ಟ್ ವಾಸನೆ ಬರ್ತಾ ಇರುತ್ತೆ. ಅದ್ರ ಪ್ರಕಾರ ಡೈಲಿ ನಾವು ಬಂದು ತಿಂದು ಹೋಗ್ತಾನೆ ಇರ್ತೀವಿ. 2 times. ಓಕೆ, ಏನೇನ್ ಟೇಸ್ಟ್ ಮಾಡ್ತೀರಾ ಸರ್ ನೀವು ಇಲ್ಲಿ? ಅಂದ್ರೆ ಏನೇನ್ ಟೇಸ್ಟ್ ಮಾಡ್ತೀರಾ ನೀವು ಇಲ್ಲಿ? ಇಲ್ಲಿ ಏನೇನ್ ಟೇಸ್ಟ್ ಮಾಡ್ತೀರಾ ನೀವು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡಿದ್ದೇವೆ, ಆಮೇಲೆ ಈ ಬೋಟಿ ಊಟ ಮಾಡಿದೆ, ಎಲ್ಲಾನು ಚೆನ್ನಾಗಿರುತ್ತೆ. ಊಟ ಎಲ್ಲ ಐಟಮ್ ಚೆನ್ನಾಗಿ ಮಾಡ್ತಾರೆ ಸರ್. ಹೇಗಿದೆ ಸರ್?
ತುಂಬಾ ಚೆನ್ನಾಗಿದೆ ಸರ್, ಇದೆಲ್ಲ ಪರವಾಗಿಲ್ಲ. ಒಳ್ಳೆ ಅಮೌಂಟ್, ಒಳ್ಳೆ ಪ್ರೈಸ್ ಅಲ್ಲಿ, ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿರುತ್ತೆ. ನಾವು ತುಂಬಾ ಅಂದ್ರೆ ಡೇ ಬೈ ಡೇ ಒಂದು 15 ಡೇಸ್ ಆಯ್ತು ಸರ್ ಬರ್ತಾ ಇದ್ದು. ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಸಿಗ್ತಾರೆ, ಕ್ವಾಂಟಿಟಿ ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ ಅಂದ್ರೆ ಇಲ್ಲಿ ನಾವು ಇಲ್ಲಿ ತುಂಬಾ ಯಾರೋ ಕೇಳಿದೆ ನಾನು, ಸರ್ ಇಲ್ಲಿ ಚೆನ್ನಾಗಿ ಬಿರಿಯಾನಿ ಸಿಗುತ್ತೆ ಅಂತ ಕೇಳಿದ್ರೆ ಇದು ಹೇಳಿದ್ರು ಏನಂದ್ರೆ ಬೀಗ್ರ ಮನೆ ಬಾಳೂಟ ಅಂತ ಸಿಗುತ್ತೆ ಶಿಕಾರಿಪುರ ರೂಟ್ ಅಲ್ಲಿ, ಸಾಲೂರು ಹತ್ರ ಇದ್ದೇನೆ, ಸಾಲೂರು ರೂಟ್ ಅಲ್ಲಿ ಸಿಗುತ್ತೆ ಬೀಗ್ರ ಮನೆ ಬಾಳೂಟ ಅಂತ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನಾವು ಇಲ್ಲಿ ಬಂದ್ ನೋಡಿದ್ರೆ ಇಷ್ಟು ಪ್ರೈಸ್ ಅಲ್ಲಿ, ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಈ ತರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಚೆನ್ನಾಗಿ ಅಂತದ್ದು ನನಗೆ ಸಿಕ್ಕಿರಲಿದೆ. ನಾವು ಬೇರೆ ಕಡೆ ಎಲ್ಲ ತಿಂದಿದ್ದೀವಿ, ತುಂಬಾ ತರ ಶಿವಮೊಗ್ಗ ಆಗಲಿ ಬೆಂಗಳೂರು ಆಗಲಿ ಬೇರೆ ಕಡೆ ಎಲ್ಲ ತಿಂದಿದ್ದೀವಿ. ಬಟ್ ನಮಗೆ ಅನ್ಸಿದ್ದು ತುಂಬಾ ಚೆನ್ನಾಗಿದೆ. ಇದು ಒಂದೇ ಅಂತ ಅಲ್ಲ, ಪ್ರತಿಯೊಂದು ಮಟನ್ ಊಟನೂ ಸಿಗುತ್ತೆ, ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ. ಚಿಕನ್ ಬೋಟಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇದು ನಮಗೆ ಅನ್ಸಿದ್ಬಿಟ್ಟು ಚಿಕನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಹೆಚ್ಚಿಗೆ ನಾವು 20 ಡೇಸ್ ಆಯ್ತು ಸರ್, ಡೇ ಬೈ ಡೇ ಇಲ್ಲಿಗೆ ಬರ್ತಾ ಇದ್ದೀವಿ. ಮಧ್ಯಾಹ್ನ ಅಂತ ಆಯ್ತು ನಾವು ಫಸ್ಟ್ ಬೀಗ್ರೂಟ ನೆನಪಾಗ ಶಿಕಾರಿಪುರ ಬಂದ್ರೆ ಸಾಕು, ಬೀಗ್ರ ಮನೆ ಬಾಡೂಟ ನೆನಪಾಗೋದು. ಹಾ ಸರ್, ಶಿವಮೊಗ್ಗದಿಂದ ಬಂದ್ರೆ ಕಂಪಲ್ಸರಿ ಇಲ್ಲಿ ನೀವು ಊಟ ಮಾಡಿ ಬಂದು ಸುತ್ತಮುತ್ತ ತುಂಬಾ ಜನ ಅಲ್ಲಿ ಬರ್ತಾ ಇರ್ತಾರೆ ಸರ್ ಇಲ್ಲಿ. ಅಂದ್ರೆ ನಮ್ಗೆ ತುಂಬಾ ಜನ ಹೇಳಿದಾರೆ ಅಂದ್ರೆ ಅನ್ವಟ್ಟಿ, ನಮ್ದು ಪ್ರಾಪರ್ ಬಂದ್ಬಿಟ್ಟು ಅನ್ವಟ್ಟಿ, ಬಟ್ ನಾವು ವರ್ಕ್ ಮಾಡ್ತಾರೆ ಶಿವಮೊಗ್ಗ. ಬಟ್ ಆದ್ರೆ ನಮ್ಮ ಸುತ್ತಮುತ್ತ ಹೇಳ್ತಾ ಇರ್ತಾರೆ ಅಂದ್ರೆ ಇದೆ ಬೀಗ್ರ ಮನೆ ಊಟ ಚೆನ್ನಾಗಿರುತ್ತೆ, ಶಿಕಾರಿಪುರ ಬಂದ್ರೆ ಸಾಕು. ಅದನ್ನ ಈಗ ಇಲ್ಲಂತೂ ಬಿರಿಯಾನಿ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಈ ರೂಟಲ್ಲಿ ಬಂದ್ರೆ ಬೀಗ್ರ ಮನೆ ಬಾಡೂಟನೇ ನೆನಪೋಗೋದು. ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಂಟಿಟಿ, ತುಂಬಾ ಎಂಜಾಯ್ ಮಾಡಿದಾರೆ ಸರ್. ಸರ್ ನಿಜ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಿರಿಯಾನಿ ಎಂಜಾಯ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಂದ್ಮೇಲೆ ಸರ್ ತುಂಬಾ ಇಷ್ಟ ಆಗ್ತಾ ಇದೆ ಸರ್. ಇದೊಂದು ನಾಟಿ ಸ್ಟೈಲ್, ಬೇರೆ ಯಾವುದೇ ಇಲ್ಲ, ಒಂದು ನಾಟಿ ಸ್ಟೈಲ್ ಅಲ್ಲಿ ನಾವು ಮಾಡ್ತಾ ಇರೋದು. ಬೋಟಿ ಆದ್ರೂ ಅಷ್ಟೇ, ನೀವು ನೋಡಿದ್ದೀರಾ ನಾವು ಯಾವುದನ್ನು ಯೂಸ್ ಮಾಡಲ್ಲ, ನಮ್ದೇ ಓನ್ ಮಸಾಲೆಗಳನ್ನ ನಾವು ಚಿಕನ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ ಪ್ಯಾಕೆಟ್ಗಳಲ್ಲಿ ಯೂಸ್ ಮಾಡೋದು, ನಾವೇ ತಯಾರಿಸಿದಂಥ ಮಸಾಲೆಗಳು. ಯಾಕಂತಂದ್ರೆ 28 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಈ ಚಿಕನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ ನಾವು ಯಾವ ಮಸಾಲೆ ಪ್ಯಾಕೆಟ್ಗಳನ್ನು ಯೂಸ್ ಮಾಡಲ್ಲ. 28 ಇಯರ್ಸ್ ಎಕ್ಸ್ಪೀರಿಯನ್ಸ್, 28 ಇಯರ್ಸ್ ಹೋಟೆಲ್ ಫೀಲ್ಡ್ ಅಲ್ಲಿ ಇದೇ ಫೀಲ್ಡ್ ನಮ್ದು, ಮತ್ತೆ ಬೇರೆ ಫೀಲ್ಡ್ ಎಲ್ಲ ಮಾಡ್ಲಿಲ್ಲ. ಹಾಗಾಗಿ ಇದ್ರಲ್ಲಿ ನಮ್ಗೆ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಮಟನ್ ಮಸಾಲ ಈ ಪೌಡರ್ಗಳನ್ನ ಪೂರ್ತಿ ನಾನೇ ಓನಾಗಿ ಮಾಡೋದು. ನಮ್ಗೆ ಯಾವುದನ್ನು ತರಲ್ಲ, ನಾವು ಹೋಮ್ ಮೇಡ್ ತರ ಮಾಡಬೇಕು. ಮತ್ತೆ ಯಾವುದೇ ಕಸ್ಟಮರ್ ಇದ್ರೂ ಕೂಡ ನಮ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಮತ್ತೆ ಯಾವ್ದು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೈಜೆನಿಕ್ ಆಗಿ ಮಾಡ್ತಾ ಇದೀವಿ. ಯಾಕಂದ್ರೆ ಮುದ್ದೆ ತಿಂದ್ರೆ ಹೆಲ್ತಿಗೆ ಒಳ್ಳೇದು ಅನ್ನೋ ಉದ್ದೇಶಕ್ಕೆ ಮುದ್ದೆ ಮಾಡ್ತೀವಿ. ಆಮೇಲೆ ಬೋಟಿ ಮಾಡ್ತೀವಿ. ಮತ್ತೆ ನಾವು ಯಾವುದು ಬೇರೆ ಪ್ರಾಡಕ್ಟ್ ನ ತಯಾರು ಮಾಡಿರೋದನ್ನ ನಮ್ಮಲ್ಲಿ ತಂದು ಯೂಸ್ ಮಾಡಲ್ಲ ಸರ್. ಪರೋಟ ಆಗಲಿ ಇಂಥ ಬೇರೆ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಲ್ಲ. ನಾವೇ ರೊಟ್ಟಿ ಮತ್ತೆ ಮುದ್ದೆ ರೈಸ್. ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ಫ್ಲೇವರ್ ನೋಡ್ತಿದ್ರೇನೆ ಗೊತ್ತಾಗುತ್ತೆ. ಸೊ ಅದು ಅಷ್ಟು ಓವರ್ ಆಗಿ ಮಸಾಲೆ ಇರ್ಬೋದು ಅಥವಾ ಇನ್ನೊಂದು ಆಯಿಲ್ ಎಲ್ಲ ಪ್ರತಿಯೊಂದು ಆ ತರ ನೋಡಿದ್ರೇನೆ ಗೊತ್ತಾಗ್ತಿದೆ. ಮತ್ತೆ ಕಸ್ಟಮರ್ಸ್ ಸೊ ತೋರಿಸಿ ಹೇಳಿದ್ರು ಈ ತರ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಳತೆ ಪ್ರಕಾರನೇ ಹಾಕತ್ ಸರ್. ಸುಮ್ಮನೆ ನಾವು ಬಿರಿಯಾನಿ ಮಾಡ್ತೀವಿ ಅಂದ್ರೆ ಪ್ಯಾಕೆಟ್ ಎಣ್ಣೆನ ಒಯ್ದು ಬಿಟ್ಟು ಒಂದು ಅಂದಾಜಲ್ಲಿ ಮಾಡೋದು ಸರ್. ಅದಕ್ಕೆ ಎಷ್ಟು ಬೇಕು, 1 kg ರೈಸಿಗೆ ಎಷ್ಟು ಎಣ್ಣೆ ಬೇಕು ಅಷ್ಟು. ಮತ್ತೆ ನಾವು ಪ್ರತಿದಿನ ಇಲ್ಲಿ ಮಾಡೋದು 25 kg ರೈಸ್ ಬಿರಿಯಾನಿ, 25 kg ಅಕ್ಕಿ ಹಾಕ್ತೀವಿ ಸರ್ ಬಿರಿಯಾನಿಗೆ. 25 kg ಅಕ್ಕಿಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಮಾತ್ರ ಯೂಸ್ ಮಾಡೋದು ಸರ್. ಅತಿಯಾಗಿ ಆಯಿಲ್ ಯೂಸ್ ಮಾಡಲ್ಲ, ಅತಿಯಾಗಿ ಆಯಿಲ್ ಕಮ್ಮಿ ಮಾಡಲ್ಲ. ಯಾಕಂದ್ರೆ ಎಷ್ಟು ಬೇಕು ಆಯಿಲ್ಗಳು ರೈಸಿಗೆ ಅಷ್ಟನ್ನೇ ಯೂಸ್ ಮಾಡೋದು. ಹಾಗಾಗಿ ಗ್ರೀನ್ ಇದ್ರಲ್ಲಿ ಮಾಡ್ತಾರೆ, ಪುದೀನ ಟೈಪ್, ಪುದೀನ ಚಟ್ನಿ ಒಳಗೆ ಅದು ಅಲ್ಟಿಮೇಟ್ ಆಗಿರುತ್ತೆ ಕಬಾಬ್ ಮಾತ್ರ. ಹಾಗೇನೆ ಬೋಟಿ ಇರುತ್ತಲ್ಲ, ಬೋಟಿನ ಅಷ್ಟೇ ಸೂಪರ್. ಮನೆ ಯಾವ ರೀತಿ ಮಾಡ್ತೀವಿ ಅದೇ ಟೈಪೇ ಇರುತ್ತೆ. ಇದು ಬಹಳ ರುಚಿಯಾಗಿ ಮಾಡ್ಕೊಡ್ತಾರೆ. ಪುದೀನ ಕಬಾಬ್ ಬಹಳ ಸೂಪರ್ ಇರುತ್ತೆ. ಬೋಟಿ ಟ್ರೈ ಬೋಟಿನ ಬೋಟಿ ಫ್ರೈವಾ? ಬೋಟಿ ಊಟಕ್ಕೆ
ಮುದ್ದೆ ಬೋಟಿ ತಗೊಂಡ್ರೆ ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ, ಒಳ್ಳೆ ಚೆನ್ನಾಗಿರುತ್ತೆ. ಆಮೇಲೆ 120 ರೂಪಾಯಿ ಕೊಡ್ತಾರೆ ಎಲ್ಲ. ಚೆನ್ನಾಗಿದೆ. ನಾವು ಹಳ್ಳಿಯಿಂದ ಬಂದು ತಿಂತೇವೆ, ನೀವು ಬಂದು ತಿನ್ಬೋದು. ಬನ್ನಿ ತಿನ್ನಿ, ಒಳ್ಳೆ ಚೆನ್ನಾಗಿದೆ. ಇಲ್ಲ ಮೊನ್ನೆ ನಮ್ಮ ಬಾವರು ನನ್ನ ಹೋದ್ವು 2 ಕಿಲೋ ಕೊಟ್ಟೆ ಕಾಡ್ಬಾಗ್ಲು ಫಸ್ಟಿಗೆ ನಮ್ಮ ಬಾವರ್ದ 20 ಕಿಲೋ